ಹಾಯ್ ದ್ವಿತೀಯ ಪಿಯುಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 2025 ವಿದ್ಯಾರ್ಥಿಗಳ ರಿಸಲ್ಟ್, ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ರಿಸಲ್ಟ್ ಏನಿದೆಯಲ್ಲ ಏಪ್ರಿಲ್ 15ಕ್ಕೆ ನಿಮಗೆ ರಿಸಲ್ಟ್ ನೋಡಕ್ಕೆ ಸಿಗುತ್ತೆ. ಏಪ್ರಿಲ್ 11ಕ್ಕೆ ಆಗಿರ್ಬೋದು, ಇಲ್ಲಾಂದ್ರೆ ಏಪ್ರಿಲ್ 12ಕ್ಕೆ ಆಗಿರ್ಬೋದು, ಇಲ್ಲಾಂದ್ರೆ ಏಪ್ರಿಲ್ 8ಕ್ಕೆ ಆಗಿರ್ಬೋದು. ಅಂದ್ರೆ 1ನೇ ವೀಕ್ ಅಥವಾ 2ನೇ ವೀಕ್ ನಲ್ಲಿ ನಿಮ್ಮ ರಿಸಲ್ಟ್ ಬರುತ್ತೆ. 2025 ಸೆಕೆಂಡ್ ಪಿಯುಸಿ ವಿದ್ಯಾರ್ಥಿಗಳ ರಿಸಲ್ಟ್ ಆಯ್ತಾ. ಈ ಒಂದು ಡೇ ಶೇರ್ ಮಾಡಿ, ಯಾಕಂದ್ರೆ ಇವಾಗ ಸೆಕೆಂಡ್ ಆನ್ಯುವಲ್ ಎಕ್ಸಾಮ್ ಕೂಡ ನಡೆಸಲಾಗುವುದು. ಈ ಒಂದು ಏಪ್ರಿಲ್ ಎಂಡ್ ಆಫ್ ವೀಕ್ ನಲ್ಲಿ ನಿಮಗೆ ಎಕ್ಸಾಮ್ ಫೀಸ್ ಕಟ್ಟಿಕೊಳ್ಳಲು ಅಪ್ಲಿಕೇಶನ್ ಪ್ರಾರಂಭ ಆಗುತ್ತೆ. ನೀವು ಕಾಲೇಜ್ಗೆ ಹೋಗಿ ಅಪ್ಲಿಕೇಶನ್ ಆಗಬೇಕಾಗುತ್ತೆ ಆಯ್ತಾ. ಅಂದ್ರೆ 2ನೇ ವಾರ್ಷಿಕ ಪರೀಕ್ಷೆ ಅಂದ್ರೆ ಇವಾಗ ಮೇ ಮತ್ತು ಜೂನ್ ನಲ್ಲಿ ನಡೆಸಲಾಗುವುದು. ಸೊ ಈ ಒಂದು 2ನೇ ವಾರ್ಷಿಕ ಪರೀಕ್ಷೆಯಲ್ಲಿ ಅಂದ್ರೆ ಯಾರೆಲ್ಲ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂತ ಅನ್ಕೊಂಡಿರ, ಇವಾಗ ಮಾರ್ಕ್ಸ್ ಅಂದ್ರೆ ಇವಾಗ ರಿಸಲ್ಟ್ ಬರುತ್ತೆ ಆಯ್ತಾ. ಮಾರ್ಕ್ಸ್ ಗಳಲ್ಲಿ ಇವಾಗ ಒಂದು ಸಬ್ಜೆಕ್ಟ್ ಅಥವಾ 2 ಸಬ್ಜೆಕ್ಟ್ ನನಗೆ ಕಡಿಮೆ ಮಾರ್ಕ್ಸ್ ಗಳು ಬಂದಿದೆ ಆಯ್ತಾ, ನನಗೆ ಹೆಚ್ಚಿಗೆ ಮಾರ್ಕ್ಸ್ ಗಳು ಬರಬೇಕಿತ್ತು, ನಾನು ಇನ್ನೊಮ್ಮೆ ವಾರ್ಷಿಕ ಪರೀಕ್ಷೆ ಬರಿತೀನಿ ಅಂತ ವಿದ್ಯಾರ್ಥಿಗಳು ಏನಿದೆಯಲ್ಲ ಮತ್ತೆ ಕಟ್ಟಿ ಬರೀಬಹುದು. ಯಾವಾಗ ಈ ಒಂದು 2ನೇ ವಾರ್ಷಿಕ ಪರೀಕ್ಷೆ. ಸೊ ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಮತ್ತು 3ನೇ ವಾರ್ಷಿಕ ಪರೀಕ್ಷೆ ಇರುತ್ತೆ ನಿಮಗೆ ಆಗಸ್ಟ್ ಮತ್ತು ಜುಲೈನಲ್ಲಿ. ಯಾರೆಲ್ಲ 2025 ಮಾರ್ಚ್ ಅಂದ್ರೆ ಮಾರ್ಚ್ ಏಪ್ರಿಲ್ 1ನೇ ಫೈನಲ್ ಎಕ್ಸಾಮ್ ನಡೆಸಿದಾರಲ್ಲ, ಅಂದ್ರೆ ಮಾರ್ಚ್ 1ರಿಂದ ಮಾರ್ಚ್ 20 ದ್ವಿತೀಯ ಪಿಯುಸಿ ಫೈನಲ್ ಎಕ್ಸಾಮ್ ನಡೆಸಿದಾರಲ್ಲ, 1ನೇ ಫೈನಲ್ ಎಕ್ಸಾಮ್ ಅಲ್ಲಿ ಯಾರೆಲ್ಲ ಅಟೆಂಡ್ ಆಗಿಲ್ಲ ಈ ಒಂದು 2ನೇ ವಾರ್ಷಿಕ ಪರೀಕ್ಷೆಯಲ್ಲಿ ಅಟೆಂಡ್ ಆಗಿ ಬರೀಬಹುದು ಆಯ್ತಾ. ನೀವು ಕಾಲೇಜಿನಲ್ಲಿ ಹೋಗಿ ನೋಂದಣಿ ಮಾಡ್ಕೋಬೇಕಾಗುತ್ತೆ. ಒಂದು ಸಬ್ಜೆಕ್ಟ್ಗೆ 140, 2 ಸಬ್ಜೆಕ್ಟ್ಗೆ 270, 3 ಅಥವಾ 4 ಸಬ್ಜೆಕ್ಟ್ಗಿಂತ ಹೆಚ್ಚಿದ್ದರೆ 400 ರೂಪಾಯಿ ಈ ರೀತಿ ಫೀಸ್ ತೆಗೆದುಕೊಳ್ತಾರೆ. ಸೊ ಯಾರೆಲ್ಲ ಪ್ರೈವೇಟ್ ಆಗಿ ಕಟ್ಟಬೇಕಂತ ಅನ್ಕೊಂಡ್ರೆ ಪ್ರೈವೇಟ್ ಆಗಿ ಹೋಗಿ 1400 ರೂಪಾಯಿ ಏನು ಫೀಸ್ ಇರುತ್ತೆ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ಗೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ಗೊತ್ತಾಯ್ತಾ. ಇವಾಗ ರಿಸಲ್ಟ್ ಏನಿದೆಯಲ್ಲ 1ನೇ ವೀಕ್ನಲ್ಲಿ ಎಕ್ಸ್ಪೆಕ್ಟೇಷನ್ ಭಾಳ ಏನಿಲ್ಲ, ನಮಗೆ 2ನೇ ವೀಕ್ನಲ್ಲಿ ಭಾಳ ಎಕ್ಸ್ಪೆಕ್ಟೇಷನ್ ಇದೆ ಆಯ್ತಾ. 2ನೇ ವೀಕ್ನಲ್ಲಿ ಇವಾಗ ನಿಮಗೆ ಏಪ್ರಿಲ್ 13 ಆಗಿರ್ಬೋದು, ಇಲ್ಲಾಂದ್ರೆ 12 ಆಗಿರ್ಬೋದು, ಇಲ್ಲಾಂದ್ರೆ 15ಕ್ಕೆ ರಿಸಲ್ಟ್ ನೋಡಕ್ಕೆ ಸಿಗುತ್ತೆ ಆಯ್ತಾ. ನಿಮ್ಮ ಮೌಲ್ಯ ಅಂದ್ರೆ ಇವಾಗ ನಿಮ್ಮ ಪೇಪರ್ಗಳು ಎಲ್ಲ ಚೆಕ್ ಆಗ್ತಾ ಇದೆ ಆಯ್ತಾ, ಡಾಟಾ ಎಲ್ಲ ಎಂಟ್ರಿ ಮಾಡ್ತಾರೆ. results.nic.in ಆಯ್ತಾ, ವೆಬ್ಸೈಟ್ ನಲ್ಲಿ ಹೋಗಿ ನೀವು ನಿಮ್ಮ ರಿಸಲ್ಟ್ ನೀವು ನೋಡ್ಕೋಬೇಕಾಗುತ್ತೆ ಬೆಳಗ್ಗೆ 11 ಗಂಟೆಗೆ ಆಯ್ತಾ. ನಾನು ನಿಮ್ಗೆ ಹೇಳ್ಕೊಡ್ತೀನಿ. ರಿಸಲ್ಟ್ ಬಂದ ತಕ್ಷಣ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಡೈರೆಕ್ಟ್ ಆಗಿ ನೀವು ಆ ಒಂದು ವೆಬ್ಸೈಟ್ ನಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಇವಾಗ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ 2024 ಅಂತ ಇವಾಗ ರಿಸಲ್ಟ್ ಇದೆ. ಅಲ್ಲಿ 2025 ಅಂತ ಹೊಸದಾಗಿ ಒಂದು ಲಿಂಕ್ ರಿಲೀಸ್ ಮಾಡ್ತಾರೆ ಆಯ್ತಾ. ಏಪ್ರಿಲ್ 12ಕ್ಕೆ ಆಗಿರ್ಬೋದು, ಇಲ್ಲಾಂದ್ರೆ ಏಪ್ರಿಲ್ 15ಕ್ಕೆ. ಅವಾಗ ನೀವು ಬೆಳಗ್ಗೆ 11 ಗಂಟೆಗೆ ಹೋಗಿ ನಿಮ್ಮ ರಿಸಲ್ಟ್ ನೀವು ನೋಡ್ಕೋಬಹುದು ಆಯ್ತಾ. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ, ನಿಮ್ಮ ಮೊಬೈಲಲ್ಲೇ ನೀವು ರಿಸಲ್ಟ್ ನೋಡ್ಕೋಬಹುದು. ಸೊ ಇವಾಗ ಬೆಸ್ಟ್ ಕೋರ್ಸ್ ಯಾವುದು, ಇವಾಗ ಸೆಕೆಂಡ್ ಪಿಯುಸಿ ಮುಗಿದ ತಕ್ಷಣ ಬೆಸ್ಟ್ ಕೋರ್ಸ್ ಯಾವುದು ನಿಮಗೆ, ಸೊ ಮತ್ತು ಕೋರ್ಸ್ ಯಾವ್ದು ಮಾಡಬೇಕು, ಇವಾಗ ಜಾಬ್ ಆಪರ್ಚುನಿಟಿಗಳು ಹೇಗಿದೆ, ಮಾರ್ಕೆಟಲ್ಲಿ ಯಾವ ರೀತಿಯಲ್ಲಿ ಜಾಬ್ಗಳು ಇವಾಗ ಬರ್ತಾ ಇದೆ, ಟ್ರೆಂಡಿಂಗ್ ಅಂದ್ರೆ ಇವಾಗ ಡಿಮಾಂಡಿಂಗ್ ಯಾವ ರೀತಿಯಲ್ಲಿ ಇದೆ ಆಯ್ತಾ, ಟ್ರೆಂಡ್ ಕೂಡ ನೋಡಬೇಕಾಗುತ್ತೆ. ನೋಡೋಣ, ನಾನು ನಿಮಗೆ ಬೆಸ್ಟ್ ಸ್ಕಿಲ್ಸ್ ಜಾಬ್ಗಳು ರೆಕಮೆಂಡ್ ಮಾಡ್ತೀನಿ, ಬೇರೆ ಕೋರ್ಸ್ಗಳು ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ಇವಾಗ ಕಾಮನ್ ಆಗಿ ಯೂಶ್ವಲ್ ಆಗಿ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡ್ಬಿಡ್ತಾರೆ, ಡೈರೆಕ್ಟ್ ಆಗಿ BCom BA ಓಕೆ, ಈ ಒಂದು ಕೋರ್ಸ್ ಜೊತೆಗೆ ನೀವು ಏನಾದರೂ ಒಂದು ಡೆವಲಪ್ಮೆಂಟ್ ಕೋರ್ಸ್ ನೀವು ಮಾಡ್ಕೋಬಹುದು ಆಯ್ತಾ. ನಾನು ನಿಮ್ಗೆ ಹೇಳ್ಕೊಡ್ತೀನಿ, ನೋಡೋಣ ಮುಂದೆ ನಾನು ಹೇಳ್ಬೇಕಂತ ಇದೆ ಆಯ್ತಾ, ಹೇಳ್ಕೊಡ್ತೀನಿ. ಡೋಂಟ್ ವರಿ. ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.